ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಪೋಲಜಿಕಲ್ ಸಾರ್ಟಿಂಗ್ ಅನ್ನು ಯಾವ ರೀತಿ DFS ಮೆಥಡಲ್ಲಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಪ್ರೀವಿಯಸ್ ವಿಡಿಯೋಗಳಲ್ಲಿ ಆಲ್ರೆಡಿ 2 ಎಕ್ಸಾಂಪಲ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ ನನ್ನ ಚಾನಲಲ್ಲಿ. ಸೊ ಇವಾಗ DFS ಮೆಥಡ್ ಮತ್ತು ಇನ್ನೊಂದು ಮೆಥಡ್ ಬರುತ್ತೆ ಟೋಪೋಲಜಿಕಲ್ ಸಾರ್ಟಿಂಗಲ್ಲಿ, ಸೋರ್ಸ್ ರಿಮೂವಲ್ ಮೆಥಡ್ ಅಂತ. ಸೊ ಅದ್ರದ್ದು ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 2 ಮೆಥಡನ್ನು ಕೂಡ ನೀವು ಕಲಿಬೇಕಾಗತ್ತೆ. ಸೊ ಇವಾಗ ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ, ಅಥವಾ ಇದನ್ನು ಟ್ರೀ ಅಂತನಾದರೂ ಅಂದ್ಕೊಳ್ಳಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಟೋಪೋಲಜಿಕಲ್ ಆರ್ಡರಲ್ಲಿ ಸಾಲ್ಟ್ ಮಾಡ್ತಾ ಹೋಗಬೇಕು. ಯಾವ ರೀತಿ? ವೆರಿ ಸಿಂಪಲ್ ನೋಡಿ. ಫಸ್ಟು ಸ್ಟೆಪ್ ನಂಬರ್ 1ಅಲ್ಲಿ ದಿಸ್ ಈಸ್ ಇನಿಷಿಯಲ್ ಸ್ಟೆಪ್ ಅಂತ ತೊಗೊಳ್ಳಿ, ಇನಿಷಿಯಲ್ ಸ್ಟೆಪ್. ಈಗ ಸ್ಟ್ಯಾಕನ್ನು ನಾವು ತೊಗೋಬೇಕು, ಒಂದು ಸ್ಟ್ಯಾಕ್ ಆಪರೇಷನ್ಸ್. ಈಗ ಈ ಸ್ಟ್ಯಾಕಲ್ಲಿ ನಾನು ಯಾವ ಒಂದು ನೋಡನ್ನು ಇನ್ಸರ್ಟ್ ಮಾಡಬೇಕು, ನೋಡ್ ಅಥವಾ ವರ್ಟೆಕ್ಸನ್ನು. ವೆರಿ ಸಿಂಪಲ್ ನೋಡಿ. ಯಾವುದಕ್ಕೆ 0 ಇನ್ ಡಿಗ್ರಿ ಇರುತ್ತೆ. 0 ಇನ್ ಡಿಗ್ರಿ ಅಂತಂದರೆ ಯಾವುದೇ ಒಂದು ಎಡ್ಜು ಅದರ ಕಡೆ ಬರ್ತಾ ಇಲ್ಲ, ಅದನ್ನು ಏನಂತ ಕರಿತೀವಿ? ಇನ್ ಡಿಗ್ರಿ 0 ಇದೆ ಅಂತ. ಅದನ್ನು ನಾವೇನು ಮಾಡಬೇಕು? ಸ್ಟಾರ್ಟಿಂಗಲ್ಲಿ ತೊಗೋಬೇಕು. ನೋಡಿ ಇವಾಗ ಬಿಗೆ ಒಂದಾದ್ರೂ ಯಾರೋ ಅದ್ರ ಕಡೆ ಬರ್ತಾ ಇದೆ, 2 ಬರ್ತಾ ಇದ್ದಾವೆ ಅಲ್ವಾ. ನೆಕ್ಸ್ಟ್ ಡಿಗೆ ಒಂದಾದರೂ ಯಾರೋ ಅದ್ರ ಕಡೆ ಬರ್ತಾ ಇದೆ, ಸಿಗೆ ಒಂದಾದ್ರೂ ಯಾರೋ ಅದ್ರ ಕಡೆ ಬರ್ತಾ ಇದೆ, 2 ಯಾರೋ ಬರ್ತಾ ಇದ್ದಾವೆ. ಹೀಗೆ ಒಂದಾದರೂ ಯಾರೋ ಅದ್ರ ಕಡೆ ಬರ್ತಾ ಇದೆ, ಯಾವುದಕ್ಕೆ ಬರ್ತಾ ಇಲ್ಲ? ಎಗೆ. ನೋಡಿ ಇದರ ಇನ್ ಡಿಗ್ರಿ 0 ಅಂತಂದರೆ ಅದ್ರ ಕಡೆ ಯಾವುದೇ ಎಡ್ಜು ಬರ್ತಾ ಇಲ್ಲ. ಏನಾದ್ರೂ ಕೂಡ ಡೈರೆಕ್ಟೆಡ್ ಎಡ್ಜ್ ಕೊಟ್ಟಿದ್ರೆ, ಏನಾದರೂ ಡೈರೆಕ್ಟೆಡ್ ಎಡ್ಜ್ ಕೊಟ್ಟಿಲ್ಲ, ಮಾಮೂಲಿ ಎಡ್ಜನ್ನು ಕೊಟ್ಟಿದ್ದಾರೆ ಅಂತಂದರೆ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ, ಸರಿನಾ? ಈ ಥರ ಕೊಟ್ಟಾಗ ಏನು ಮಾಡಬೇಕು? ಯಾವುದಕ್ಕೆ 0 ಇರುತ್ತೆ ಅಂತಂದರೆ ಇನ್ ಡಿಗ್ರಿ 0 ಇರುತ್ತೆ, ಅದನ್ನು ತೊಗೊಂಡ್ರೆ ಬೆಟರ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡ್ತೀನಿ? ಎ ಅನ್ನು ನಾನು ಸ್ಟ್ಯಾಕ್ಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟ್ಯಾಕಲ್ಲಿ ಯಾರಿದ್ದಾರೆ? ಇವಾಗ ಎ ಇದ್ದಾರೆ. ಸೊ ಇವಾಗ ನಾನು ಇನ್ನು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೆಪ್ ಆಗಿರೋದ್ರಿಂದ ನಾನು ಯಾರನ್ನು ಕೂಡ ನಾನು ಟ್ರಾವರ್ಸ್ ಮಾಡ್ತಾ ಇಲ್ಲ. ಈಗ ವಿಸಿಟ್ ಆಗಿರುವಂಥ ನೋಡಿ ಯಾವುದು? ಎ ಅನ್ನು ವಿಸಿಟ್ ಮಾಡಿದ್ದೀವಿ. ಸ್ಟ್ಯಾಕಲ್ಲಿ ಯಾವುದನ್ನು ಕೂಡ ಪಾಪ್ಔಟ್ ಮಾಡಿಲ್ಲ. ಪಾಪ್ಔಟ್ ಅಂದ್ರೇನು? ತೆಗೆದಾಕಿಲ್ಲ. ಯಾಕೆ ತೆಗೆದಾಕ್ತೀವಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇವಾಗ ಎ ಆಯ್ತಲ್ವಾ, ಸ್ಟೆಪ್ ನಂಬರ್ 1ಗೆ ಹೋಗೋಣ. ಸ್ಟ್ಯಾಕಲ್ಲಿ ಅಟ್ ಪ್ರೆಸೆಂಟು ನನ್ನ ಹತ್ರ ಎ ಇದೆ. ಎ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ನೋಡಿ, ಎ ಇಂದ ಔಟ್ ಗೋಯಿಂಗ್ ಎಡ್ಜಸ್ ಎಷ್ಟಿದ್ದಾವೆ? 3 ಇದ್ದಾವೆ. ಒಂದು ಬಿಗೆ ಹೋಗ್ತಾ ಇದೆ, ಒಂದು ಡಿಗೆ ಹೋಗ್ತಾ ಇದೆ, ಒಂದು ಸಿಗೆ ಹೋಗ್ತಾ ಇದೆ. ಸೊ ಇವಾಗ ಕನ್ಫ್ಯೂಷನ್ ಆಗ್ಬೋದು, ಯಾವುದನ್ನ ತೊಗೋಬೇಕು? ಒಂದೊಂದಾಗೆ ತೊಗೋಬೇಕಲ್ವ? ಯಾವುದನ್ನ ತೊಗೋಬೇಕು? ನೋಡಿ, ABCD ಈ ಥರ ಕೊಟ್ಟಿದ್ರೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ತೊಗೊಳ್ಳಿ. ಗೊತ್ತಾಯ್ತಾ? ಏನು? ಆಲ್ಫಾಬೆಟಿಕಲ್ ಆರ್ಡರ್. ನೋಡಿ ಇವಾಗ ಎ ಇಂದ ಬಿ, ಎ ಇಂದ ಡಿ, ಎ ಇಂದ ಸಿ. ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಯಾರು ಫಸ್ಟ್ ಬರೋದು? ಬಿ ಫಸ್ಟ್ ಬರುತ್ತೆ, ಸರಿನಾ? ಸಿ ಮತ್ತು ಡಿಗಿನ ಫಸ್ಟು ಬಿ ಅಲ್ಲೋ ಬರೋದು. ಸೊ ಬಿಗೆ ಹೋಗ್ತೀನಿ. ಅಡ್ಜಸೆಂಟ್ ವರ್ಟೆಕ್ಸ್ ಯಾವುದನ್ನು ನಾನು ವಿಸಿಟ್ ಮಾಡಿದೆ? ಬಿ ಅನ್ನು ವಿಸಿಟ್ ಮಾಡಿದೆ. ಎ ಆಲ್ರೆಡಿ ವಿಸಿಟ್ ಆಯಿತು, ಈಗ ಬಿ ಅನ್ನು ವಿಸಿಟ್ ಮಾಡಿದ್ದೀನಿ. ಸೊ ಎ ಬಿ. ಇನ್ನೂ ಕೂಡ ಸ್ಟ್ಯಾಕಿಂದ ಯಾರನ್ನು ಕೂಡ ಪಾಪ್ಔಟ್ ಮಾಡಿಲ್ಲ. ಸೊ ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ. ಈಗ ಬಿ ಅನ್ನು ಕೂಡ ನಾನು ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡಿರ್ತೀನಿ. ಈಗ ಸ್ಟ್ಯಾಕಲ್ಲಿ ಯಾರ್ಯಾರು ಇದ್ದಾರೆ? ಎ ಮತ್ತು ಬಿ ಇದ್ದಾರೆ, ಸರಿನಾ? ಈಗ ಬಿ ಇಂದ ನಾನು ಎಲ್ಲಿಗಾರು ಹೋಗ್ಬೋದಾ? ಡೈರೆಕ್ಟ್ ಎಡ್ಜನ್ನು ಯೂಸ್ ಮಾಡಿಕೊಂಡು ಒಂದೇ ಒಂದಿರೋದು. ಸೊ ಬಿ ಇಂದ ನಾನು ಡಿಗೆ ಹೋಗ್ಬೋದು. ಸೊ ಡಿಯನ್ನು ನಾನು ವಿಸಿಟ್ ಮಾಡ್ತೀನಿ. ಎ ಬಿ ಆಲ್ರೆಡಿ ಆಗಿತ್ತು, ಇವಾಗ ಡಿ ಅನ್ನು ಕೂಡ ನಾನು ವಿಸಿಟ್ ಮಾಡಿದ್ದೀನಿ. ಇನ್ನೂ ಕೂಡ ಯಾವುದೇ ಒಂದು ಎಲಿಮೆಂಟ್ ಅಥವಾ ಒಂದು ನೋಡನ್ನು ನಾನು ಪಾಪ್ಔಟ್ ಮಾಡಿಲ್ಲ. ಸೊ ಅದಕ್ಕೆ ಡ್ಯಾಶ್ ಅಂತ ಹಾಕಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಿಗೆ ಹೋಗೋಣ. ಇಲ್ಲಿ ಡಿ ಅನ್ನು ಕೂಡ ಸ್ಟ್ಯಾಕ್ಗೆ ನಾವು ಇನ್ಸರ್ಟ್ ಮಾಡ್ತೀವಿ. ಎ ಬಿ ಡಿ ಆಗಿದೆ. ಈಗ ಡಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಡೈರೆಕ್ಟ್ ಎಡ್ಜಸ್ಸನ್ನು ಯೂಸ್ ಮಾಡಿಕೊಂಡು. ಡಿ ಇಂದ ನಾನು ಐದರ್ ಸಿಗೆ ಹೋಗ್ಬೋದು, ಅಥವಾ ಡಿ ಇಂದ ನಾನು ಇಗೆ ಹೋಗ್ಬೋದು. ಯಾವುದಕ್ಕೆ ಹೋಗಬೇಕು? ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಹೋಗಿ. ಸಿ ಫಸ್ಟ್ ಬರುತ್ತೆ ತಾನೇ ಈಗಿನ, ಸೊ ಸಿಗೆ ಹೋಗಬೇಕು. ಸೊ ಅಡ್ಜಸೆಂಟ್ ವರ್ಟೆಕ್ಸ್ ಯಾವುದನ್ನು ವಿಸಿಟ್ ಮಾಡ್ತೀನಿ? ಸಿ ಅನ್ನು ವಿಸಿಟ್ ಮಾಡ್ತೀನಿ. ಎ ಬಿ ಡಿ ಆಲ್ರೆಡಿ ಆಗಿತ್ತು, ಈಗ ಸಿ ಅನ್ನು ಕೂಡ ವಿಸಿಟ್ ಮಾಡಿದ್ದೀನಿ. ಇನ್ನೂ ಕೂಡ ಯಾವುದನ್ನು ನಾನು ಪಾಪ್ಔಟ್ ಮಾಡಿಲ್ಲ. ಸೊ ಇವಾಗ ಸಿ ಅನ್ನು ಕೂಡ ನಾನು ಸ್ಟ್ಯಾಕಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಸಿ ಮುಗೀತು. ಸಿ ಇಂದ ನಾನು ಔಟ್ ಗೋಯಿಂಗ್ ಎಡ್ಜಸ್ಸನ್ನು ಯೂಸ್ ಮಾಡಿಕೊಂಡು ಎಲ್ಲಿಗೆ ಹೋಗ್ಬೋದು? ನೋಡಿ ಇವಾಗ ಸಿ ಇಂದ ಒಂದೇ ಒಂದು ಔಟ್ ಗೋಯಿಂಗ್ ಎಡ್ಜ್ ಇರೋದು ಬಿಗೆ, ಬಟ್ ಬಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಬಿ ಆಲ್ರೆಡಿ ಟ್ರಾವರ್ಸ್ ಆಗಿ ನನ್ನ ಸ್ಟ್ಯಾಕಲ್ಲಿದೆ. ಸೊ ಅದರಿಂದ ನಾನು ಸಿ ಇಂದ ಎಲ್ಲಿಗೂ ಹೋಗೋಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ. ಯಾಕಂತಂದರೆ ಅನ್ವಿಸಿಟೆಡ್ ನೋಡ್ಗಳಿಗೆ ನನಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ವಿಸಿಟ್ ಆಗಿದ್ದಾವೆ ಅಂತಂದ್ರೆ ನಾನು ಹೋಗಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಅಂತಂದರೆ ನಾನು ಎಲ್ಲಿಂದ ಬಂದಿದ್ದು? ಸಿಗೆ, ಡಿ ಇಂದ ಅಲ್ವಾ? ಸೊ ವಾಪಸ್ ಡಿಗೆ ಹೋಗ್ತೀನಿ. ಸೊ ವಾಪಸ್ ಡಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಸಿ ಅನ್ನು ಪಾಪ್ಔಟ್ ಮಾಡಬೇಕು, ತೆಗೆದಾಕಬೇಕು ಈ ಸ್ಟ್ಯಾಕಿಂದ. ನೋಡಿ ಫೋರ್ತ್ ಸ್ಟೆಪ್ಪು, ಎ ಬಿ ಡಿ ಸಿ ಅನ್ನು ನಾನು ವಿಸಿಟ್ ಮಾಡಿದ್ದೀನಿ. ಈಗ ಅಡ್ಜಸೆಂಟ್ ವರ್ಟೆಕ್ಸ್ ನನಗೆ ಯಾವುದೂ ಸಿಗ್ತಾ ಇಲ್ಲ ಹೋಗೋದಕ್ಕೆ, ಸರಿನಾ? ಯಾವುದೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಸೊ ಎ ಬಿ ಸಿ ಡಿ ಸಿನೇ ನಾನು ವಿಸಿಟ್ ಮಾಡಿದ್ದೀನಿ ಅಟ್ ಪ್ರೆಸೆಂಟು. ಸಿ ಅನ್ನು ನಾನು ಇವಾಗ ತೆಗೆದಾಕ್ದೆ, ಸರಿನಾ? ಸೊ ಸಿ ಅನ್ನು ಪಾಪ್ಔಟ್ ಮಾಡಿದ್ದೀನಿ. ಸಿ ಪಾಪ್ಔಟ್ ಆಯಿತು. ಈಗ ಅಟ್ ಪ್ರೆಸೆಂಟು
ಸ್ಟ್ಯಾಕಲ್ಲಿ ಯಾರ್ಯಾರು ಇದ್ದಾರೆ, ಎ ಬಿ ಡಿ ಮಾತ್ರ ಇದ್ದಾರೆ. ಈಗ ಡಿಗೆ ವಾಪಸ್ ಬಂದೆ ಅಲ್ವಾ, ಡಿ ಇಂದ ನಾನು ಯಾವುದಾದ್ರೂ ಅನ್ವಿಸಿಟೆಡ್ ನೋಡ್ಗೆ ಹೋಗ್ಬೋದಾ, ಎಸ್ ಹೋಗ್ಬೋದು. ಯಾವುದಕ್ಕೆ, ಈಗ ಹೋಗ್ಬೋದು. ನೋಡಿ ಡೈರೆಕ್ಟ್ ಎಡ್ಜ್ ಇದೆ. ಸೊ ಏನು ಮಾಡ್ತೀನಿ, ಡಿ ಇಂದ ನಾನು ಈಗ ಹೋಗ್ತೀನಿ, ಎ ಬಿ ಡಿ ನನಗೆ ಟ್ರಾವರ್ಸ್ ಆಗಿದ್ದು, ಈಗ ಈ ಕೂಡ ಸೇರ್ಕೊಳುತ್ತೆ, ಸರಿನಾ. ಸೊ ಇವಾಗ ಏನಾಯಿತು, ಯಾವುದನ್ನು ಕೂಡ ಪಾಪ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಸೊ ಈಗ ಈ ಕೂಡ ಟ್ರಾವರ್ಸ್ ಆಗಿದೆ. ಏನಂತ ಬರಿಬೋದು, 6 ಸ್ಟೆಪ್ ಎ ಬಿ ಡಿ ಈ ನನ್ನ ಸ್ಟ್ಯಾಕಲ್ಲಿದ್ದಾವೆ. ನೆಕ್ಸ್ಟ್ ಇ ಇಂದ ನಾನು ಎಲ್ಲಿಗಾರ ಹೋಗ್ಬೋದಾ, ಇಲ್ಲ. ಔಟ್ ಗೋಯಿಂಗ್ ಎಡ್ಜಸ್ ಎಲ್ಲಿಗೂ ಇಲ್ಲ. ಸೊ ಎಲ್ಲಿಗೂ ಕೂಡ ಹೋಗೋಕ್ಕಾಗಲ್ಲ. ಎಲ್ಲಿಗೂ ಕೂಡ ಹೋಗೋಕ್ಕಾಗಲ್ಲ ಅಂದರೆ ಏನು ಮಾಡಬೇಕು, ಪಾಪ್ಔಟ್ ಮಾಡಬೇಕು. ನೋಡಿ ಇವಾಗ ಎಲ್ಲವನ್ನೂ ಕೂಡ ನಾನು ಒಂದೊಂದ್ಸಲಿ ಟ್ರಾವರ್ಸ್ ಆಗಿದೆ. ಈಗ ಏನು ಮಾಡಬೇಕು ಅಂದರೆ ಸ್ಟ್ಯಾಕನ್ನು ಎಂಟಿ ಮಾಡ್ತಾ ಹೋಗ್ಬೇಕು, ಸರಿನಾ. ಏನು, ಸ್ಟ್ಯಾಕನ್ನು ಎಂಟಿ ಮಾಡ್ತಾ ಹೋಗ್ಬೇಕಂದ್ರೆ ಪಾಪ್ಔಟ್ ಮಾಡ್ತಾ ಹೋಗ್ಬೇಕು ಒಂದೊಂದೊಂದೇ. ಈಗ ಈ ಇಂದ ನಾನು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಎ ಬಿ ಡಿ ಇನೇ ನನಗೆ ವಿಸಿಟ್ ಆಗಿರುವಂಥದ್ದು. ಈಗ ಏನು ಮಾಡ್ತಾ ಇದ್ದೀನಿ, ಇ ಅನ್ನು ನಾನು ಪಾಪ್ಔಟ್ ಮಾಡ್ತಾ ಇದ್ದೀನಿ, ಇ ಅನ್ನು ತೆಗೆದಾಕ್ತೆ. ಸೊ ಈ ಹೊರಗೆ ಬಂತು ಅಂತಂದರೆ ವಾಪಸ್ ಎಲ್ಲಿಗೆ ಬಂದಿದ್ದೀನಿ, ನಾನು ಡಿಗೆ ಬಂದಿದ್ದೀನಿ. ಸೊ 7 ಸ್ಟೆಪ್ ಎ ಬಿ ಡಿ ಮಾತ್ರ ಉಳ್ಕೊಂಡಿರೋದು. ಸೊ ಇವಾಗ ಡಿ ಇಂದ ನಾನು ಎಲ್ಲಿಗಾರು ಹೋಗ್ಬೋದಾ, ಇಲ್ಲ. ಎಲ್ಲವೂ ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಪಾಪ್ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗೋಣ. ಎ ಬಿ ಡಿ ಇದೆ. ಸೊ ಡಿ ಅನ್ನು ಪಾಪ್ಔಟ್ ಮಾಡ್ತೀನಿ. ಸೊ ಡಿ ಅನ್ನು ಪಾಪ್ಔಟ್ ಮಾಡಿದ್ರೆ ಎ ಮತ್ತು ಬಿ ಮಾತ್ರ ನನಗೆ ಸ್ಟ್ಯಾಕಲ್ಲಿ ಉಳ್ಕೊತವೆ. ಸೊ ಎ ಮತ್ತು ಬಿ ಮಾತ್ರ ಉಳ್ಕೊಂಡಿದ್ದಾವೆ. ಬಿ ಇಂದನೂ ಕೂಡ ನಾನು ಎಲ್ಲಿಗೂ ಹೋಗೋಕ್ಕಾಗಲ್ಲ, ಯಾಕಂತಂದರೆ ಎಲ್ಲವೂ ಕೂಡ ಟ್ರಾವರ್ಸ್ ಆಗಿದ್ದಾವೆ. ಸೊ ಎ ಬಿ, ಇವಾಗ ಬಿ ಅನ್ನು ಕೂಡ ನಾನು ಪಾಪ್ಔಟ್ ಮಾಡ್ತೀನಿ. ಸೊ ಬಿ ಅನ್ನು ಕೂಡ ಪಾಪ್ಔಟ್ ಮಾಡಿದ್ರೆ ಎ ಮಾತ್ರ ಉಳ್ಕೊಂತು ಸ್ಟ್ಯಾಕಲ್ಲಿ. ಸೊ ಎ ಇಂದನೂ ಕೂಡ ಎಲ್ಲಿಗೂ ಹೋಗೋಕ್ಕಾಗಲ್ಲ, ಯಾಕಂತಂದರೆ ಎಲ್ಲವೂ ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದ್ದಾವೆ. ಸೊ ಇವಾಗ ಎ ಮಾತ್ರ ಉಳ್ಕೊಂಡಿತ್ತು, ಎ ಅನ್ನು ಕೂಡ ಪಾಪ್ಔಟ್ ಮಾಡಿದೆ. ಸೊ ಎ ಅನ್ನು ಕೂಡ ಪಾಪ್ಔಟ್ ಮಾಡಿದಾಗ ನನ್ನ ಸ್ಟ್ಯಾಕು ಎಂಟಿ ಆಯಿತು. ನೋಡಿ, ನನ್ನ ಸ್ಟ್ಯಾಕ್ ಎಂಟಿ ಆಯಿತು. ಸೊ ಇವಾಗ ಫೈನಲ್ ಆನ್ಸರನ್ನು ಬರೀಬೇಕು. ಸೊ ಫೈನಲ್ ಆನ್ಸರ್ ಯಾವ ರೀತಿ ಬರೆಯೋದು, ಫಸ್ಟು ಸ್ಟ್ಯಾಕನ್ನು ಯಾವ ರೀತಿ ಪಾಪ್ ಮಾಡಿದ್ದೀರಾ ಆ ಆರ್ಡರನ್ನು ಬರೀರಿ. ಸೊ ಸ್ಟ್ಯಾಕ್ ಪಾಪ್ ಆರ್ಡರ್, ಯಾರನ್ನು ಫಸ್ಟು ನಾವು ಪಾಪ್ಔಟ್ ಮಾಡಿದ್ದು, ಸಿ ಅನ್ನು, ನೆಕ್ಸ್ಟು ಇ, ನೆಕ್ಸ್ಟು ಡಿ, ನೆಕ್ಸ್ಟು ಬಿ, ನೆಕ್ಸ್ಟು ಎ. ಸೊ ಇದ್ರ ಉಲ್ಟಾ ಬರೆದ್ರೆ ಟೋಪೋಲಜಿಕಲ್ ಸಾರ್ಟಿಂಗ್ ಆರ್ಡರ್, ಟೋಪೋಲಜಿಕಲ್ ಸಾರ್ಟೆಡ್ ಆರ್ಡರ್ ಉಲ್ಟಾ ಬರೀರಿ. ಏನು, ಎ ಫಸ್ಟು, ನೆಕ್ಸ್ಟು ಬಿ, ನೆಕ್ಸ್ಟು ಡಿ, ನೆಕ್ಸ್ಟು ಇ, ನೆಕ್ಸ್ಟು ಸಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್, ಸರಿನಾ. ಸೊ ಟೋಪೋಲಜಿಕಲ್ ಸಾರ್ಟೆಡ್ ಆರ್ಡರ್ ಏನು, ಎ ಬಿ ಡಿ ಇ ಸಿ. ಫಸ್ಟು ಪಾಪ್ಔಟ್ ಮಾಡಿರೋ ಆರ್ಡರನ್ನು ಬರೀರಿ, ಆಮೇಲೆ ಸಾರ್ಟೆಡ್ ಆರ್ಡರನ್ನು ಬರೀರಿ. ಸೊ ಪಾಪ್ಔಟ್ ಯಾವ ರೀತಿ ಮಾಡ್ತಾ ಇದ್ದು, ನಾನು ಆ ಒಂದು ನೋಡಿಂದ ಮುಂದೋಗೋಕ್ಕಾಗಲ್ಲ, ಇಲ್ಲ ಅಂತಂದರೆ ಯಾವುದೇ ಅನ್ವಿಸಿಟೆಡ್ ವರ್ಟೆಕ್ಸ್ ಅಥವಾ ನೋಡ್ಗೆ ಹೋಗೋಕ್ಕಾಗ್ತಿಲ್ಲ ಅಂತಂದರೆ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕಾದ್ರೆ ಅದನ್ನು ಪಾಪ್ಔಟ್ ಮಾಡ್ತಾ ಇದ್ವಿ, ಸರಿನಾ. ಆ ಒಂದು ಸ್ಟ್ಯಾಕಿಂದ ತೆಗ್ದಾಕ್ತಾ ಇದ್ವಿ. ಕೊನೆಗೆ ಎಲ್ಲ ವರ್ಟೆಕ್ಸ್ಗಳು ಕೂಡ ನಮಗೆ ಒಂದ್ಸಲಿ ಟ್ರಾವೆಲ್ ಆದಮೇಲೆ ನಾವೇನು ಮಾಡ್ತೀವಿ, ಅಷ್ಟೂ ಕೂಡ ಒಂದೊಂದನ್ನೇ ಪಾಪ್ಔಟ್ ಮಾಡ್ತಾ ಹೋಗ್ತೀವಿ. ಸ್ಟ್ಯಾಕನ್ನು ಎಂಟಿ ಮಾಡಾದ್ಮೇಲೆ ಸ್ಟ್ಯಾಕ್ ಪಾಪ್ ಆರ್ಡರನ್ನು ಬರೀರಿ. ಸ್ಟ್ಯಾಕ್ ಪಾಪ್ ಆರ್ಡರ್ದು ಆಪೋಸಿಟ್ ಏನಾಗಿರುತ್ತೆ ಅಂದರೆ ಉಲ್ಟಾ ಟೋಪೋಲಜಿಕಲ್ ಸಾರ್ಟೆಡ್ ಆರ್ಡರ್ ಆಗಿರುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.